ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ನೆಕ್ ಡಿಸೈನ್ ಇಟ್ಟು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಈ ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಮಾಡೋದಕ್ಕೋಸ್ಕರ ಸ್ಯಾರಿ ಕ್ಲಾತನ್ನು ಇಟ್ಬಿಟ್ಟು ಇಲ್ಲಿ ನಾವು ನೆಕ್ ಡಿಸೈನ್ ಅನ್ನೋದು ಮಾಡಬೇಕಾಗುತ್ತೆ. ಇದನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಮೊದಲು ನೋಡಿ, ಈ ರೀತಿ ಬ್ಯಾಕ್ ಪಾರ್ಟು ಯಾವ ರೀತಿ ನೀವು ಬ್ಲೌಸ್ ಅಳತೆ ಬ್ಲೌಸ್ ಇರುತ್ತಲ್ಲ, ಅಳತೆ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟ್ ಯಾವ ರೀತಿ ಇದ್ದರೆ ಅದೇ ರೀತಿ ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಕಟಿಂಗ್ ಮಾಡಿದ್ಮೇಲೆ ಇಲ್ಲಿ ನೆಕ್ ಹತ್ರ 2.5 ಇಟ್ಟು ಇಲ್ಲಿ ನಾನು ಅಗಲ 3 ಇಂಚ್ ಅಷ್ಟು ತಗೊಂಡಿದ್ದೀನಿ. ಈ ರೀತಿ ಇಟ್ಬಿಟ್ಟು ನೀವು ಮಾರ್ಕಿಂಗ್ ಅನ್ನೋದು ಮಾಡಿ ರೆಡಿ ಮಾಡಿಟ್ಟಿರಬೇಕಾಗುತ್ತೆ. ಈ ರೀತಿ ಆದಮೇಲೆ ನೆಕ್ ಡಿಸೈನ್ ಇಡೋದಕ್ಕೋಸ್ಕರ ನೋಡಿ, ಇಲ್ಲಿ ಕೆಳಗಡೆಯಿಂದ ನಾವು ಈ ರೀತಿ ಲೀಫ್ ಡಿಸೈನ್ ಅನ್ನೋದು ಮಾರ್ಕ್ ಮಾಡಿದ್ದೀವಿ. ಈ ರೀತಿ ಲೀಫ್ ಡಿಸೈನ್ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿಂದ ನೀವು ನೋಡಿ ಈ ರೀತಿ ಲೀಫ್ ಡಿಸೈನ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಒಳಗೆ ಬರಬೇಕು. ಈ ಕಡೆಯಿಂದ ಈ ರೀತಿ ಬಂದುಬಿಟ್ಟು ನೀವು ಲೀಫ್ ಡಿಸೈನ್ ಅನ್ನೋದು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಈಗೇನು ಮಾಡಬೇಕು, ನಾವು ಇಲ್ಲಿ ಡಿಸೈನ್ಗೋಸ್ಕರ ಈ ರೀತಿ 1 ಇಂಚಷ್ಟು ನಾವು ಈ ರೀತಿ ಮಾರ್ಕ್ ಮಾಡಬೇಕು. ಈ ರೀತಿ ಮಾರ್ಕ್ ಮಾಡಿ ಇಲ್ಲಿರುತ್ತಲ್ಲ ಈ ಪಾಯಿಂಟ್ಗೆ ಈ ರೀತಿ ಇಟ್ಬಿಟ್ಟು ಇಲ್ಲಿ ನೆಕ್ ಹತ್ರ ಇಲ್ಲಿ ನಾವು ಈ ರೀತಿ ರೌಂಡ್ ಶೇಪ್ ಅನ್ನೋದು ತೆಗಿಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಸೇಮ್ ಮಾರ್ಕಿಂಗನ್ನು ನಾವು ಹಿಂದೆಗಡೆನೂ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಮಾರ್ಕಿಂಗ್ ಅನ್ನೋದು ಆಲ್ರೆಡಿ ಮೂಡಿರುತ್ತೆ. ಈ ರೀತಿ ಇಟ್ಬಿಟ್ಟು ನೀವು ಈ ರೀತಿ ಇರುತ್ತಲ್ಲ, ಇಲ್ಲಿಗೆ ನೀವು ಈ ರೀತಿ ಜಾಯಿಂಟ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಆದಮೇಲೆ ಇಲ್ಲಿಂದ ನೀವು ನೋಡಿ ಈ ರೀತಿ ನೀವು ಲೈನ್ ಅನ್ನೋದು ಹಾಕಬೇಕಾಗುತ್ತೆ. ಈ ಕಡೆನೂ ನೋಡಿ ಈ ರೀತಿ ಗ್ಯಾಪ್ ಇಟ್ಟು ಸ್ವಲ್ಪ ಇಲ್ಲಿ ಈ ರೀತಿ ಲೈನ್ ಹಾಕಬೇಕಾಗುತ್ತೆ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈ ರೀತಿ ಓಪನ್ ಮಾಡಿಬಿಟ್ಟು ಈ ರೀತಿ ಓಪನ್ ಮಾಡಿದ್ರಲ್ಲ, ಇಲ್ಲಿಂದ ಇಲ್ಲಿ ರೌಂಡ್ ಶೇಪ್ ತೆಗೆದು ಇಲ್ಲಿಂದ ನೀವು ಈ ರೀತಿ ರೌಂಡ್ ಮಾರ್ಕ್ ಅನ್ನೋದು ಮಾಡಿ. ನೋಡಿ ಫ್ರೆಂಡ್ಸ್, ಬ್ಯಾಕ್ ಪಾರ್ಟ್ ಅನ್ನೋದು ಈ ರೀತಿ ನೆಕ್ ಬರುತ್ತೆ. ಡಿಸೈನ್ ಅನ್ನೋದು ಈ ರೀತಿ ಮಾರ್ಕ್ ಮಾಡಿದ್ದೀನಿ. ಈ ರೀತಿ ಆದಮೇಲೆ ಇದಕ್ಕೆ ನೀವು ಲೇಸ್ ಆದರೂ ಹಚ್ಬೋದು, ಇಲ್ಲ ಸ್ಯಾರಿ ಕ್ಲಾತ್ ಇರುತ್ತಲ್ಲ, ಸ್ಯಾರಿ ಕ್ಲಾತ್ ಬೇಕಾದ್ರೂ ನೀವು ಹಚ್ಬೋದು. ಈ ರೀತಿ ಇಲ್ಲಿ ಫೋಲ್ಡಿಂಗ್ ಬರುತ್ತೆ. ಈ ರೀತಿ ಆದಮೇಲೆ ನಿಮ್ಗೆ ಇನ್ನೂ ಒಂದು ಬೇಕು ಅಂದರೆ ಈ ರೀತಿ ಇನ್ನೊಂದು ಲೈನನ್ನು ನೀವು ಈ ರೀತಿ ರೌಂಡ್ ಮಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಈ ರೀತಿ ಮಾರ್ಕ್ ಮಾಡಬೇಕು. ನೋಡಿ, ಈ ರೀತಿ ಬ್ಯಾಕ್ ಪಾರ್ಟ್ ಅನ್ನೋದು ಮಾರ್ಕ್ ಮಾಡಿದ್ದೀವಿ. ಈ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿಬಿಟ್ಟು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಇದಿಷ್ಟು ಮಾರ್ಕಿಂಗ್ ಆದಮೇಲೆ ನೋಡಿ, ಬ್ಯಾಕ್ ಪಾರ್ಟನ್ನು ಈ ರೀತಿ ಇಟ್ಬಿಟ್ಟು ನೀವು ಇಲ್ಲಿ ನೆಕ್ ಮಾರ್ಕ್ ಮಾಡಿರ್ತೀರಲ್ಲ, ಈ ಲೀಫ್ ಶೇಪ್ ಅಷ್ಟೇ ಕಟ್ ಮಾಡಿರಿ, ಇದನ್ನು ಕಟ್ ಮಾಡಬೇಡಿ. ಇಲ್ಲಿ ನಾನು ಲೀಫ್ ಶೇಪನ್ನು ಕಟ್ ಮಾಡಿದ್ದೀನಿ. ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಲೀಫ್ ಶೇಪು ಕಟ್ ಮಾಡಿದ್ದೀನಿ ನೋಡಿ. ಈ ರೀತಿ ಕಟ್ ಮಾಡಿಬಿಟ್ಟು ರೆಡಿ ಮಾಡಿದ್ಮೇಲೆ ಇಲ್ಲಿ ನಾವು ಬ್ಲೌಸ್ಗೆ ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೆಕ್ ಡಿಸೈನ್ ಇಟ್ಟು ಈ ರೀತಿ ಬರುತ್ತೆ. ಇದು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಈಗ ತೋರಿಸ್ತೀನಿ ನೋಡಿ. ಈ ರೀತಿ ನೆಕ್ ಅನ್ನೋದು ಮಾರ್ಕ್ ಮಾಡಿದ್ಮೇಲೆ ಈ ರೀತಿ ಮೈನ್ ಫ್ಯಾಬ್ರಿಕ್ ತಗೊಂಬಿಟ್ಟು ಮೈನ್ ಫ್ಯಾಬ್ರಿಕ್ಕು ಈ ರೀತಿ ಸೀದಾ ಇಟ್ಬಿಟ್ಟು, ಸೀದಾ ಯಾವುದು ಉಲ್ಟಾ ಯಾವುದು ಅಂತ ನೋಡಿ ಒಂದು ಸಲ. ಈ ರೀತಿ ಸೀದಾ ಇಟ್ಬಿಟ್ಟು ಇದನ್ನು ನೀವು ಬ್ಲೌಸ್ ಇರುತ್ತಲ್ಲ, ನೀವು ಲೈನಿಂಗ್ ಮಾರ್ಕ್ ಮಾಡಿರ್ತೀರಲ್ಲ, ಈ ಲೈನಿಂಗ್ ಕ್ಲಾತನ್ನು ಈ ರೀತಿ ಇಟ್ಟು ನೀವು ಬ್ಲೌಸಿಗೆಲ್ಲ ಗುಂಡ್ಪಿನ ಹಾಕ್ಬಿಟ್ಟು ಈ ರೀತಿ ಇಟ್ಬಿಟ್ಟು ಗುಂಡ್ಪಿನ ಹಾಕ್ಬಿಟ್ಟು ನೀವು ಇಲ್ಲಿ ನೆಕ್ ಹತ್ರ ಇರುತ್ತಲ್ಲ, ಇಲ್ಲಿ ನೆಕ್ ಹತ್ರ 1/4 ಇಂಚಷ್ಟು ಸ್ಟಿಚ್ ಮಾಡಿ. 1/4 ಇಂಚಷ್ಟು ಸ್ಟಿಚ್ ಮಾಡಿದ್ಮೇಲೆ ಈ ಒಳಗಡೆ ಕ್ಲಾತನ್ನೆಲ್ಲ ಕಟ್ ಮಾಡಿ ಅದೇ ರೀತಿ ಕಟ್ ಮಾಡಿಬಿಟ್ಟು ಈ ನೆಕ್ಕನ್ನು ಟರ್ನ್ ಮಾಡಿಬಿಟ್ಟು ನೀವು ಫುಲ್ ಲೈನಿಂಗೆಲ್ಲ ಒಂದು ಸ್ಟಿಚ್ ಅನ್ನೋದು ಹಾಕ್ಬಿಡಿ. ಇಲ್ಲಿ ಕೆಳಗಡೆ ಬೇಕು ಅಂದರೆ ನೀವು ಇಲ್ಲೂ ಕೆಳಗಡೆ ಸ್ಟಿಚ್ ಹಾಕ್ಬಿಡಿ. ನೆಕ್ ಹತ್ರ ಹಾಕ್ತಿರಲ್ಲ, ನೆಕ್ ಹತ್ರ ಸ್ಟಿಚ್ ಹಾಕಿದಾಗ ಇಲ್ಲಿ ಕೆಳಗಡೆನೂ 1/4 ಇಂಚಷ್ಟು ಸ್ಟಿಚ್ ಮಾಡಿಬಿಟ್ಟು ಇದು ಕ್ಲಾತನ್ನು ಟರ್ನ್ ಮಾಡಿಬಿಟ್ಟು ಫುಲ್ ಟೋಟಲ್ ಎಲ್ಲ ಲೈನಿಂಗ್ ಅನ್ನೋದು ಜಾಯಿಂಟ್ ಮಾಡಿ.
ಇಲ್ಲ ಅಂದರೆ ನೀವು ಇಲ್ಲಿ ಪಟ್ಟಿ ಇಡ್ತೀವಿ ಅನ್ನಂಗಿದ್ರೆ ನೆಕ್ ಅಷ್ಟೇನ ನೀವು ಮಾರ್ಕ್ ಮಾಡಿರ್ತೀರಲ್ಲ ನೆಕ್ ಹತ್ರ ಅಷ್ಟೇ ಸ್ಟಿಚ್ ಹಾಕ್ಬಿಟ್ಟು ಈ ನೆಕ್ ಹತ್ರ ಕಟ್ ಮಾಡಿಬಿಟ್ಟು ನೀವು ಸ್ಟಿಚ್ ಮಾಡಿ ಲೈನಿಂಗೆಲ್ಲ ಜಾಯಿಂಟ್ ಮಾಡಿ ಈ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ರೆಡಿ ಮಾಡಿ ಇಟ್ಟಿರಿ. ಮತ್ತು ನಾನು ನೆಕ್ ಡಿಸೈನ್ ಯಾವ ರೀತಿ ಇಡಬೇಕು ಅನ್ನೋದು ತೋರಿಸ್ತೀನಿ ನೋಡಿ. ಈ ರೀತಿ ಎಲ್ಲ ಲೈನಿಂಗ್ ಎಲ್ಲ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿದ್ದೀವಿ. ಈಗ ಇದಕ್ಕೋಸ್ಕರ ಸ್ಯಾರಿ ಕ್ಲಾತ್ ಅಂತ ಅಂದ್ಬಿಟ್ಟು ನೋಡಿ ಸ್ಯಾರಿ ಕ್ಲಾತನ್ನು ಈ ರೀತಿ 1 ಇಂಚಷ್ಟು ಪೀಸನ್ನು ಕಟ್ ಮಾಡಿದ್ದೀನಿ. ಈ ರೀತಿ ಪೀಸನ್ನು ಕಟ್ ಮಾಡಿಬಿಟ್ಟು ನೀವು ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಈ ರೀತಿ ಕೊನೆಗೆ ಸ್ಟಿಚ್ ಹಾಕ್ಬಿಟ್ಟು ಇದನ್ನು ಉಲ್ಟಾ ಮಾಡಿ ಟರ್ನ್ ಮಾಡಿ. ಅದೇ ರೀತಿ ಎಲ್ಲ ಪೀಸನ್ನು ಅದೇ ರೀತಿ ಮಾಡಿ. ಇಲ್ಲಿ ಕ್ಲಾತ್ ಇರುತ್ತಲ್ಲ ಈ ರೀತಿ ಕ್ಲಾತನ್ನು, ಇದು ಸ್ಯಾರಿ ಕ್ಲಾತನ್ನು ಈ ರೀತಿ ಇಟ್ಬಿಟ್ಟು ಇಲ್ಲಿ ಫುಲ್ ಒಂದು ಲೈನ್ ಹಾಕ್ಬಿಡಿ. ಮೊದಲು ಸ್ಟಿಚಿಂಗ್ ಅನ್ನೋದು ಮಾಡಬೇಕು. ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಇದನ್ನು ಈ ರೀತಿ ಇಟ್ಬಿಟ್ಟು ಉಲ್ಟಾ ಟರ್ನ್ ಮಾಡಿಬಿಟ್ಟು ಈ ರೀತಿ ಎಲ್ಲ ಕ್ಲಾತನ್ನು ಈ ರೀತಿ ಉಲ್ಟಾ ಮಾಡಿ ರೆಡಿ ಮಾಡಿಟ್ಟಿರಿ. ಈಗ ನೋಡಿ ಇಲ್ಲಿ ಮಾರ್ಕ್ ಬಿದ್ದಿರುತ್ತೆ ಆಲ್ರೆಡಿ. ನಾವು ಸ್ಟಿಚ್ ಮಾಡಬೇಕಾದ್ರೆ ನಿಮ್ಮದು ಬ್ಲೌಸ್ ಬ್ಯಾಕ್ ಪಾರ್ಟು ಉಲ್ಟಾ ಇಟ್ಟು ನೀವು ಮಾಡಿರ್ತೀರಲ್ಲ ಅಲ್ಲಿ ನೋಡಿ ಈ ರೀತಿ ಮಾರ್ಕಿಂಗ್ ಅನ್ನೋದು ಬಿದ್ದಿರುತ್ತೆ. ಅಲ್ಲಿ ನೀವು ಈ ರೀತಿ ಎಲ್ಲ ಮಾರ್ಕ್ ಮಾಡಿಬಿಡಿ ಬ್ಲೌಸ್ ಮೇಲೆ. ಓಕೆ ಫ್ರೆಂಡ್ಸ್, ಇಲ್ಲಿರುತ್ತಲ್ಲ ಇಲ್ಲಿವರೆಗೂ ಬರಬೇಕು. ಈ ರೀತಿ ನೀವು ಜಾಯಿಂಟ್ ಅನ್ನೋದು ಮಾಡಿ. ಅದೇ ರೀತಿ ಇಲ್ಲಿನೂ ಅಷ್ಟೇ ಈ ರೀತಿ ನೆಕ್ ಅನ್ನೋದು ಡ್ರಾ ಮಾಡಿ. ಡ್ರಾ ಮಾಡಿಬಿಟ್ಟು ಇಲ್ಲಿ ಈ ರೀತಿ ಶೇಪ್ ತಾಳಿ ಇಲ್ಲಿಂದನೂ ಅಷ್ಟೇ ಈ ರೀತಿ ಮಾರ್ಕ್ ಮಾಡಿ. ಈ ರೀತಿ ಮೊದಲೇ ಮಾರ್ಕಿಂಗ್ ಆಗಿರುತ್ತಲ್ಲ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ನಾವು ಈ ಕ್ಲಾತ್ ತಗೊಂಡ್ಬಿಟ್ಟು ಈ ಕ್ಲಾತ್ ತಗೊಂಡು ಮೊದಲು ಈ ಮಾರ್ಕಿಂಗ್ ಇರುತ್ತಲ್ಲ ಇಲ್ಲಿ ಈ ಸೆಂಟ್ರ್ ಇರುತ್ತಲ್ಲ ಇಲ್ಲಿಂದ ಈ ಮಾರ್ಕಿಂದ ಈ ರೀತಿ ಬಂದುಬಿಟ್ಟು ಇಲ್ಲಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ. ಇಲ್ಲಿ ಈ ಲೈನಿಂದ ಸ್ಟಾರ್ಟ್ ಮಾಡಿ. ಈ ಲೈನಿಂದ ಸ್ಟಾರ್ಟ್ ಮಾಡಿಬಿಟ್ಟು ಈ ರೀತಿ ಬಂದು ಇಲ್ಲಿ ರೌಂಡು ಸೇಮ್ ಈ ರೀತಿ ರೌಂಡ್ ಟರ್ನ್ ಮಾಡಿಬಿಟ್ಟು ನೀವು ಇಲ್ಲಿ ಸ್ಟಿಚ್ ಅನ್ನೋದು ಹಾಕಿ. ಇಲ್ಲಿಂದ ಸ್ಟಿಚಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿ. ಫಸ್ಟು ಈ ಕೊನೆಗೆ ಸ್ಟಿಚಿಂಗ್ ಅನ್ನೋದು ಹಾಕಿ
ನೋಡಿ ಈ ರೀತಿ ಇಲ್ಲಿ ರೌಂಡ್ ಅನ್ನೋದು ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ನೀವು ಇಲ್ಲಿ ರೌಂಡ್ ಇರುತ್ತಲ್ಲ ಇದು ರೌಂಡು ಮತ್ತು ಈ ರೌಂಡು ಎಲ್ಲನೂ ಕರೆಕ್ಟಾಗಿ ಈ ಕ್ಲಾತನ್ನು ಇಟ್ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ ಈ ರೌಂಡು ಸ್ಟಿಚ್ ಮಾಡಿ ನೋಡಿ ಈ ರೀತಿ ಸ್ಟಿಚಿಂಗ್ ಅನ್ನೋದು ಹಾಕಬೇಕು. ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಈಗ ಇನ್ನೊಂದು ಕ್ಲಾತ್ ತಗೊಂಬಿಟ್ಟು ಇಲ್ಲಿ ನೀವು ಬಿಟ್ಟಿರ್ತೀರಲ್ಲ 1 ಇಂಚಷ್ಟು ಇಲ್ಲಿ ಮೇಲ್ಗಡೆಯಿಂದ ಇಲ್ಲಿ ಫುಲ್ ಎಲ್ಲನೂ ಸ್ಟಿಚ್ ಅನ್ನೋದು ಹಾಕಿ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಟಿಚಿಂಗ್ ಅನ್ನೋದು ಹಾಕಬೇಕು. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಜಾಯಿಂಟ್ ಮಾಡಬೇಕು. ಈ ತುದಿ ಇರುತ್ತಲ್ಲ ಇಲ್ಲಿಗೆ ಅದೇ ರೀತಿ ಇಲ್ಲಿಂದ ಈ ತುದಿವರೆಗೂ ಈ ರೀತಿ ಜಾಯಿಂಟ್ ಮಾಡಬೇಕು. ನೋಡಿ ಬ್ಯಾಕ್ ನೆಕ್ ಅನ್ನೋದು ಈ ರೀತಿ ಬರುತ್ತೆ. ಇದಿಷ್ಟು ಸ್ಟಿಚಿಂಗ್ ಆದಮೇಲೆ ಈ ರೀತಿ ಪಿಂಕ್ ಕಲರ್ ಲೇಸ್ ಬಾರ್ಡರು ಪಿಂಕ್ ಕಲರ್ ಇದೆ, ಅದರಿಂದ ಇದು ಪಿಂಕ್ ಕಲರ್ ಲೇಸ್ ತಗೊಂಡಿದ್ದೀನಿ. ಈ ರೀತಿ ಇಟ್ಬಿಟ್ಟು ಫುಲ್ ಎಲ್ಲ ಸ್ಟಿಚ್ ಹಾಕ್ಬಿಡಿ ಲೇಸ್ ಮೇಲೆ. ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಸ್ಟಿಚಿಂಗ್ ಹಾಕ್ಬಿಟ್ಟು ಇಲ್ಲಿ ಮೇಲ್ಗಡೆ ಈ ರೀತಿ ಲೇಸ್ ಹಚ್ಚಿದ್ದೀವಿ. ಈ ರೀತಿ ಆದಮೇಲೆ ಇಲ್ಲಿ ಹಿಂದೆಗಡೆ ಡಾಟ್ಸ್ ಇಟ್ಬಿಡಿ. ಬ್ಯಾಕ್ ಸೈಡು 2 ಕಡೆ ಡಾಟ್ಸ್ ಇಟ್ಬಿಟ್ಟು ಇಲ್ಲಿ ದಾರ ಕಟ್ಬಿಡಿ. ಅಲ್ಲಿಗೆ ಬ್ಯಾಕ್ ಪಾರ್ಟು ರೆಡಿ ಆಗುತ್ತೆ. ನೋಡಿ ಇಲ್ಲಿ ಹಿಂದೆಗಡೆ ಈ ರೀತಿ ಟಕ್ಸ್ ಇಟ್ಟಿದ್ದೀವಿ, ಅದೇ ರೀತಿ ಇಲ್ಲಿ ದಾರನೂ ಕಟ್ಟಿದ್ದೀವಿ. ಓವರಾಲು ಬ್ಯಾಕ್ ಪಾರ್ಟ್ ಅನ್ನೋದು ಈ ರೀತಿ ಬಂತು. ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ. ಇಲ್ಲಿ ಬೇಕು ಅಂದರೆ ನೀವು ಲೇಸ್ ಹಚ್ಚಿ ಇಲ್ಲ ಅಂದರೆ ಸ್ಯಾರಿ ಕ್ಲಾತ್ ಇರುತ್ತಲ್ಲ ಸ್ಯಾರಿ ಕ್ಲಾತಲ್ಲೇನ ನೀವು ಪೈಪಿಂಗ್ ಅನ್ನೋದು ಇಡಿ. ಇಲ್ಲಿ ಸ್ಯಾರಿ ಕ್ಲಾತ್ ಇರಲಿಲ್ಲ, ಅದಕ್ಕೆ ನಾನು ಪಿಂಕ್ ಕಲರ್ ಲೇಸ್ ಅನ್ನೋದು ಹಚ್ಚಿದ್ದೀನಿ. ನಿಮ್ಮ ಕಡೆ ಸ್ಯಾರಿ ಕಲರ್ ಇನ್ನೂ ಸ್ವಲ್ಪ ಸ್ಯಾರಿ ಕ್ಲಾತ್ ಇದ್ದರೆ ನೀವು ಪೈಪಿಂಗ್ ಮಾಡಿಬಿಡಿ, ಇದು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಇದಿಷ್ಟು ಬ್ಯಾಕ್ ಪಾರ್ಟ್ ಆಯಿತು. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಇಲ್ಲಿ ಒಂದು ಬಟನ್ ಬೇಕಿದ್ದರೂ ಇಡಿ.